ಕೊಡಗಿನ ಕಕ್ಕಬ್ಬೆಯಲ್ಲಿರುವ ಈ ದೇವಸ್ಥಾನ ಮಳೆ ದೇವರು ಅಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಈ ದೇವಸ್ಥಾನದಲ್ಲಿ ಬೆಳ್ಳಿಯ ಆನೆಯನ್ನ ಪೂಜಿಸ್ತಾರೆ. ಸಂತಾನ ಪ್ರಾಪ್ತಿಗಾಗಿ ಸಾಕಷ್ಟು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಅಂತಹ ವಿಶೇಷ ದೇವಸ್ಥಾನವೇ ಪಾಡಿ ಇಗ್ಗುತಪ್ಪ ದೇವಸ್ಥಾನ. ಹಾಗಾದ್ರೆ ಬನ್ನಿ ಆ ದೇವಸ್ಥಾನದ ವಿಶೇಷತೆ ಏನು ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ಎಲ್ಲಿದೆ ಈ ದೇವಸ್ಥಾನ ಅಂತ ನೋಡೋದಾದ್ರೆ ಕಕ್ಕಬ್ಬೆಯಿಂದ 3 ಕಿಲೋಮೀಟರ್, ಹಾಗೆ ಮಡಿಕೇರಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಪಾಡಿ ಇಗ್ಗುತಪ್ಪ ದೇವಸ್ಥಾನವು ಕಕ್ಕಬ್ಬೆ ಎಂಬಲ್ಲಿನ ಪ್ರಸಿದ್ಧ ದೇವಾಲಯ. ಇದನ್ನ 1810ರಲ್ಲಿ ಲಿಂಗರಾಜೇಂದ್ರ ನಿರ್ಮಿಸ್ತಾರೆ. ಲಿಂಗರಾಜೇಂದ್ರ ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನ ಪೂಜಾ ಸ್ಥಳ ಅಂತ ಪರಿಗಣಿಸಲಾಗುತ್ತೆ. ಬ್ರಿಟಿಷರಿಂದ ಪದಚ್ಯುತಗೊಂಡ ಲಿಂಗರಾಜೇಂದ್ರನ ಪುತ್ರ ವೀರರಾಜೇಂದ್ರನ ಬಳಿಕ ದಿವಾನ್ ಅಪ್ಪರಂಡ ಬೋಪಿ ಈ ದೇವಸ್ಥಾನವನ್ನ ಮತ್ತೆ ನವೀಕರಿಸ್ತಾರೆ. ಈ ದೇವಸ್ಥಾನವನ್ನ 2008ರಲ್ಲಿ ಕರ್ನಾಟಕ ಸರ್ಕಾರದಿಂದ ಮತ್ತೆ ಪುನರ್ ನಿರ್ಮಿಸಲಾಗುತ್ತೆ. ಇತರ ಭಕ್ತರ ಜೊತೆಗೆ ಅಪ್ಪರಂಡ ಬೋಪುವಿನ ವಂಶಸ್ಥರು ಪ್ರವೇಶ ದ್ವಾರಕ್ಕೆ ಬೆಳ್ಳಿಯ ಹೊದಿಕೆಯನ್ನು ಒದಗಿಸಿದ್ದಾರೆ. ಇನ್ನು ಈ ಪ್ರಸಿದ್ಧ ದೇವಸ್ಥಾನ ಕೊಡವರಿಂದ ಇಗ್ಗುತಪ್ಪ ಅಂತ ಕರೆಯಲ್ಪಡುತ್ತೆ. ಹಾಗೆ ಸುಬ್ರಹ್ಮಣ್ಯನಿಗೆ ಅರ್ಪಿತವಾಗಿರುವ ಈ ದೇವಸ್ಥಾನ ಕೊಡಗಿನಲ್ಲಿ ವಿಶೇಷವಾಗಿ ಕೊಡವರ ಜನರಿಗೆ ಇಗ್ಗುತಪ್ಪ ಒಂದು ಪ್ರಮುಖ ದೇವತೆ. ಅವರು ಮಳೆ ಹಾಗೂ ಬೆಳೆಗಳ ದೇವತೆ ಅಂತ ಕೂಡ ಇಗ್ಗುತಪ್ಪನ ಕರೀತಾರೆ. ಈ ದೇವಸ್ಥಾನವು ಕೇರಳ ಶೈಲಿಯ ವಾಸ್ತುಶಿಲ್ಪವನ್ನ ಹೋಲುತ್ತೆ. ಒಂದು ಗುಡ್ಡದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯ ಅಥವಾ ದೇವಸ್ಥಾನ ಸಂಪರ್ಕಿಸುವ ಉದ್ದನೆಯ ಕಡಿದಾದ ಮೆಟ್ಟಿಲುಗಳನ್ನು ಹೊಂದಿದೆ. ಇನ್ನು ಭಗವಾನ್ ಇಗ್ಗುತಪ್ಪನ ವಿಗ್ರಹ ಪಣಿಪೀಠದಲ್ಲಿ ಕುಳಿತುಕೊಂಡಿದೆ. ಹಾಗೆ ಇನ್ನೊಂದು ವಿಶೇಷ ಅಂದ್ರೆ ರಾಜ ಲಿಂಗರಾಜೇಂದ್ರ ಆಳ್ವಿಕೆಯಲ್ಲಿ ಪಾಡಿ ಇಗ್ಗುತಪ್ಪ ದೇವಸ್ಥಾನ ಪ್ರಮುಖ ಪೂಜಾ ಸ್ಥಳವಾಗುತ್ತೆ. ಬೆಳ್ಳಿಯ ನಾಣ್ಯಗಳಿಂದ ಮಾಡಿದ ಆನೆಯ ವಿಗ್ರಹವನ್ನ ಪಡೆಯುವುದಕ್ಕೆ ಲಿಂಗರಾಜೇಂದ್ರ ತನ್ನ ದಿವಾನ್ ಅಪ್ಪರಂಡ ಬೋಪನಿಗೆ ಆದೇಶವನ್ನ ನೀಡಿರ್ತಾರಂತೆ. ನಾಣ್ಯವು 3 ಕಿಲೋಗ್ರಾಂಗಳಷ್ಟು ತೂಕ ಇರುತ್ತೆ. ಆ ವಿಗ್ರಹದ ಹಿಂಭಾಗದಲ್ಲಿ ಹಳೆಯ ಕನ್ನಡದಲ್ಲಿ ಕೆತ್ತಲಾಗಿದೆ. ಇದು ಲಿಂಗರಾಜೇಂದ್ರಕ್ಕೆ ನೀಡಲಾದ ಅನುಕೂಲಕ್ಕಾಗಿ ಇಗ್ಗುತಪ್ಪನಿಗೆ ಮೀಸಲಾಗಿರುವ ವರ್ಷ. ಈ ಉತ್ಕೃಷ್ಟವಾದ ಬೆಳ್ಳಿ ಆನೆಯನ್ನ ದೇವಸ್ಥಾನದಲ್ಲಿ ದಿನಂಪ್ರತಿ ಪೂಜೆ ಕೂಡ ಮಾಡಲಾಗುತ್ತೆ. ಇಗ್ಗುತಪ್ಪನನ್ನ ಮಳೆ ದೇವರು ಅಂತ ಕೂಡ ಕರೆಯಲಾಗುತ್ತೆ ಅಂತ ಮೊದಲೇ ಹೇಳಿದ್ವಿ. ಇನ್ನು ಕೊಡವರು ಹಾಗೆ ಕೊಡಗು ಅರೆಭಾಷೆಯ ಗೌಡ್ರು ಕೃಷಿಕರು ಮಳೆಗಾಗಿ ಇಗ್ಗುತಪ್ಪನನ್ನ ಪ್ರಾರ್ಥನೆ ಮಾಡ್ತಾರೆ. ಈ ಮೂಲಕ ಅವರು ಉತ್ತಮ ಬೆಳೆಗಳನ್ನ ಕೂಡ ಪಡ್ಕೊಳ್ತಾರೆ ಅನ್ನುವಂತ ನಂಬಿಕೆ ಇದೆ. ಕೊಡಗಿನಲ್ಲಿ ಸುಗ್ಗಿಯ ಉತ್ಸವ ಹುತ್ತರಿ ಸಾಮಾನ್ಯವಾಗಿ ನವೆಂಬರ್ ನಂತರ ಅಂದ್ರೆ ಡಿಸೆಂಬರ್ ಆರಂಭದಲ್ಲಿ, ಹಾಗೆ ಓಣಂನ 90 ದಿನಗಳ ನಂತರ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಭತ್ತವನ್ನ ಮೊದಲ ಬಾರಿಗೆ ಇಗ್ಗುತಪ್ಪನಿಗೆ ಸೇರಿದ ಕ್ಷೇತ್ರಗಳಲ್ಲಿ ಕೊಯ್ಲು ಮಾಡಲಾಗುತ್ತೆ. ಹುತ್ತರಿ ಸುಗ್ಗಿಯ ಉತ್ಸವದಲ್ಲಿ ಅಂದ್ರೆ ವರ್ಷದ ಮೊದಲ ಬೆಳೆ ಲಾಗು ಇಗ್ಗುತಪ್ಪನಿಗೆ ನೀಡಲಾಗುತ್ತೆ. ಆಚರಣೆಯು ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ಕೂಡ ಇದೇ ರೀತಿ ನಡೆಯುತ್ತೆ. ತುಲಾಭಾರವು ಕೂಡ ಪ್ರತಿ ಬುಧವಾರ ಹಾಗೆ ಶನಿವಾರ ನಡೆಯುತ್ತೆ. ಸಾಕಷ್ಟು ದಂಪತಿಗಳು ಯಾರಿಗೆಲ್ಲ ಸಂತಾನ ಇರೋದಿಲ್ಲ ಅವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅನೇಕರಿಗೆ ಸಂತಾನ ಭಾಗ್ಯ ಕೂಡ ಒಲಿದಿದೆ ಈ ದೇವಸ್ಥಾನದಿಂದ. ಇನ್ನು ಬೆಟ್ಟದ ಮೇಲಿರುವ ಈ ಸಣ್ಣ ದೇವಾಲಯದಲ್ಲಿ ನಾಗನ ಕಟ್ಟೆ ಕೂಡ ಇದೆ. ಇಲ್ಲಿ ಅನೇಕ ನಾಗದೇವರ ಕಲ್ಲಿನ ಮೂರ್ತಿಗಳಿದೆ. ಇಲ್ಲಿ ಹಲವು ಹೂಗಳನ್ನು ಅರ್ಪಿಸಲಾಗುತ್ತೆ, ದೀಪ ಹಚ್ಚುತ್ತಾರೆ. ಮಾರ್ಚ್ ತಿಂಗಳಲ್ಲಿ ರೈತರು ಪ್ರಾರ್ಥನೆ ಮಾಡ್ತಾರೆ ವಿಶೇಷವಾಗಿ. ಯಾಕೆಂತ ಹೇಳಿದ್ರೆ ವರ್ಷದಲ್ಲಿ ಮಳೆಯಿಂದ ಅರ್ಪಣೆಗಳನ್ನ ನೀಡೋದಕ್ಕೆ ಕ್ಯಾಲಿಯಾರ್ಚಿಯ ಉತ್ಸವವನ್ನ ಕೂಡ ವಾರ್ಷಿಕ ಉತ್ಸವವಾಗಿ ನಡೆಸ್ತಾರೆ. ಭಕ್ತರು ತಮ್ಮನ್ನ ಹಣ್ಣು, ಅಕ್ಕಿ, ತೆಂಗಿನಕಾಯಿ ಮೊದಲಾದವುಗಳನ್ನ ತಂದು ತೂಕವನ್ನ ತಂದು ಭುಜಭಾರದ ರೂಪದಲ್ಲಿ ಅರ್ಪಣೆಗಳನ್ನ ಕೂಡ ಮಾಡ್ತಾರೆ. ಇನ್ನು ಇಗ್ಗುತಪ್ಪ ದೇವರಿಗೆ ಮಾಲ್ಮಾದಲ್ಲಿ ಮುಖ್ಯ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಆ ನಂತರ ಪಾಡಿ, ನಲಾಜಿ, ಪೆರೂರ್ ಇಗ್ಗುತಪ್ಪನ ದೈವಿಕ ಶಕ್ತಿ ಮತ್ತು ಜ್ಞಾನವನ್ನ ಹರಡಿದ್ರು ಅಂತ ಹೇಳಲಾಗುತ್ತೆ. ಅಂದಿನಿಂದ ಈ ಸ್ಥಳವನ್ನ ಇಗ್ಗುತಪ್ಪ ಕ್ಷೇತ್ರ ಅಂತ ಕರೀತಾರೆ. ಹಾಗೆ ಪ್ರಸಿದ್ಧವಾಗುತ್ತೆ. ಶಿವಲಿಂಗ ರೂಪದಲ್ಲಿ ಕೂಡ ಇಗ್ಗುತಪ್ಪ ಇರೋದು, ಜೊತೆಗೆ ನಾಗನ ಹೆಡೆಯಿಂದ ಕೂಡ ಆವರಿಸಿಕೊಂಡಿದೆ. ಆದ್ರಿಂದ ಇದನ್ನ ಇಗ್ಗುತಪ್ಪ, ಮಹಾದೇವ, ಸುಬ್ರಹ್ಮಣ್ಯ, ಸುಬ್ಬರಾಯ, ಹಾಗೆ ಈಶ್ವರ ಇಗ್ಗುತಪ್ಪ ಇತ್ಯಾದಿ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಶ್ರೀ ಇಗ್ಗುತಪ್ಪ ದೇವರು ಕೂರ್ಗ್ ಜನರಲ್ಲಿ ಅತ್ಯಂತ ಪೂಜನೀಯ ಹಾಗೆ ನೆಚ್ಚಿನ ದೇವತೆಯಾಗಿ ನೆಲೆಯೂರಿರುವುದು. ಇದೇ ರೀತಿಯ ಆಧ್ಯಾತ್ಮಿಕ ಹಾಗೆ ದೇಗುಲಗಳ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.